ಎಲ್ಲರಿಗೂ ನಮಸ್ಕಾರ. ಅಣ್ಣಯ್ಯ ಧಾರಾವಾಹಿಯಲ್ಲಿ ಇಷ್ಟವಿಲ್ಲದೆ ಗುಂಡು ರಶ್ಮಿಯನ್ನು ಸೀನಾ ಮದುವೆ ಆದನು. ಆದರೆ ಅವನು ಮೊದಲೇ ಪಿಂಕಿಯನ್ನು ಪ್ರೀತಿ ಮಾಡುತ್ತಿದ್ದ. ಅವನ ವಿರೋಧದಲ್ಲೇ ಮದುವೆ ನಡೆದಿತ್ತು. ಈಗ ಅವನು ಎರಡನೇ ಮದುವೆಗೆ ರೆಡಿಯಾಗಿದ್ದಾನೆ. ಸೀನಾ ಎಷ್ಟೇ ಹೇಳಿದರೂ ಕೂಡ ರಶ್ಮಿ ಡಿವೋರ್ಸ್ ಕೊಟ್ಟಿಲ್ಲ. ಈಗ ಯಾರಿಗೂ ಗೊತ್ತಿಲ್ಲದ ಹಾಗೆ ಪಿಂಕಿಯನ್ನು ಮದುವೆ ಆಗೋಕೆ ರೆಡಿಯಾಗಿದ್ದಾನೆ. ದೇವಸ್ಥಾನದಲ್ಲಿ ಎಲ್ಲ ತಯಾರಿ ನಡೆದಿತ್ತು. ತಂಗಿಯಂದಿರ ಜೀವನ ಚೆನ್ನಾಗಿ ಆಗಿದೆ. ಎಲ್ಲರೂ ಗಂಡನ ಮನೆ ಸೇರಿದ್ದಾರೆ ಎಂದು ಅವನು ಅಂದುಕೊಂಡಿದ್ದಾನೆ. ಆದರೆ ವಾಸ್ತವ ಬೇರೆ ಇದೆ. ಈಗ ಈ ಧಾರಾವಾಹಿಯಲ್ಲಿ ಸೀನಾ ಹಾಗೂ ಪಿಂಕಿ ಮದುವೆ ಆಗೋದನ್ನು ಶಿವ ನೋಡಿದ್ದಾನೆ. ಏನ್ ಕಿಕ್ಕೋತೀಯೋ ಕಿಕ್ಕೋ ಎಂದು ಅವನು ಅವಾಜ್ ಹಾಕಿದ್ದಾನೆ. ಆಗ ಶಿವು ಅವನಿಗೆ 4 ಬಾರಿಸಿ ಈ ಮದುವೆಯನ್ನು ತಡೆದಿದ್ದಾನೆ. ಒಟ್ಟಿನಲ್ಲಿ ಈ ಪ್ರೋಮೋ ಮಜವಾಗಿದೆ. ಮುಂದೆ ಏನಾಗಲಿದೆ ಎಂದು ಕಾದು ನೋಡಬೇಕಿದೆ. ಗುಂಡು ಜೀವನದ ಜೊತೆ ಆಟ ಆಡಿದ ಜಿಮ್ ಸೀನನನ್ನ ಶಿವಣ್ಣ ಸುಮ್ಮನೆ ಬಿಡೋನಲ್ಲ. ರೋಚಕ ಘಟ್ಟದಲ್ಲಿ ಅಣ್ಣಯ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರೋಮೋ ರಿಲೀಸ್ ಆಗಿದೆ. ಇದು ಚೆನ್ನಾಗಿರೋದು ಅಂದ್ರೆ ಬೆಂಕಿ ಪ್ರೋಮೋ ತುಂಬಾ ಕ್ಯೂರಿಯಾಸಿಟಿ ಹೆಚ್ಚಾಗ್ತಿದೆ. ಬಿಡಬೇಡ ಶಿವು ಸೀನನನ್ನು. ಶಿವಣ್ಣ ಸರಿಯಾಗಿ ಹೊಡಿ ಆ ಸೀನಾಗೆ. ತಂಗಿಗಾಗಿ ಶಿವಣ್ಣನ ರೌದ್ರಾವತಾರ. ಸೀನಂಗೆ ಶಿವು ಬಿಡುಸ್ತಾನ ಗ್ರಹಚಾರ. ಸೀನನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಹಾಗೆ 1-4 ಜಾಸ್ತಿ ಬಾರಿಸಬೇಕು. ಸೀನಾ ಚಟ್ನಿ ಪುಡಿ ಆಗೋದ. ಸೀನನ ಕತೆ ಶ್ರೀಮದ್ ರಮಣ ಗೋವಿಂದ ಗೋವಿಂದ. ಪಿಂಕಿ ನಿನ್ ಮದುವೆಗೆ ಬಿತ್ತು ಬೆಂಕಿ. ಶಿವಣ್ಣ ಬಿಡ್ಬೇಡ ಆ ಸೀನನ್ನ ಹೊಡಿ ಶಿವಣ್ಣ. ಆದ್ರೂ ಶಿವಣ್ಣ ತಿಂಗಿಯಂದಿರಲ್ಲಿ ಒಬ್ಬರಿಗಾದ್ರೂ ಚೆನ್ನಾಗಿರೋ ಗಂಡನ ಮನೆ ಸಿಗಬೇಕಿತ್ತು. ಬಿಡಬೇಡ ಶಿವಣ್ಣ. ನೋಡೋ ವೀಕ್ಷಕರ ಪರವಾಗಿ ಹಾಕೊಂಡು 4 ಹಾಕು ಸರಿಯಾಗಿ. ಬಲವಂತದ ಮದುವೆ ಆದ್ರೆ ಒಂದು ಸಾರಿ ಮದುವೆ ಆದ ಮೇಲೆ ಪಾಸ್ಟ್ ಏನೇ ಇರಲಿ, ತಮ್ಮ ಸಂಗಾತಿ ಹೇಗೆ ಇರಲಿ ಅನುಸರಿಸಿಕೊಂಡು ಜೀವನ ಮಾಡೋದೇ ಸರಿ. ಅದೇ ನಮ್ಮ ಸಂಸ್ಕೃತಿ. ಇಷ್ಟ ಇಲ್ಲ ಅಂದ್ರೆ ಈ ಮದುವೆ ಆಗ್ಬಾರ್ದು. ಮದುವೆ ಆದ್ಮೇಲೆ ಅವ್ರ ಜೊತೆ ಕಷ್ಟನೋ ಸುಖಾನೋ ಅವರ ಜೊತೆ ಇರ್ಬೇಕು. ಇವಳು ಜೀವನ ಹಾಳ್ ಮಾಡಿ ಇನ್ನ ಒಬ್ಬಳ ಜೊತೆ ಮದುವೆ ಆಗೋದು ತಪ್ಪು. ಇತರ ನೀವೇ ತೋರ್ಸೋದು ತಪ್ಪು. ಇವಾಗ ಆಗ್ತಾ ಇರೋದು ಇದೆ. ಹೆಂಡತಿ ಇದ್ದರೂ ಇನ್ನ ಒಬ್ಬಳನ್ನ ಮದುವೆ ಆಗೋದು, ಅವಳಿಗೋಸ್ಕರ ಹೆಂಡತಿನ ಕೊಲೆ ಮಾಡೋದು, ಬಿಟ್ಟೋಗೋದು ಮಾಡ್ತಾರೆ. ಅಣ್ಣ ತಮ್ಮ ಅಪ್ಪ ಇವ್ರು ಇದ್ರೆ ಇಂಥೋರಿಗೆ ಬುದ್ಧಿ ಕಲಿಸೋಕೆ. ಆದರೆ ಈ ಕೆಲಸವನ್ನು ಗುಂಡು ಮಾಡಿದ್ರೆ ಸೂಪರ್.